ಓಕೆ, ಶಶಿಕಲಾ ಜೊಲ್ಲೆ ಮೇಡಮ್ ನಮ್ಮೊಂದಿಗೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಹೋರಾಟ, ಇವತ್ತು ರೈತರ ಹೋರಾಟದ ಮೂಲಕ ತಾವು ಸದನದ ಒಳಗಡೆ ಎಂಟ್ರಿ ಆಗೋದಕ್ಕೆ ಹೋಗ್ತಾ ಇದ್ದೀರಿ. ಮೇಡಮ್, ಈ ಹೋರಾಟದ ಪ್ರಮುಖ ಬೇಡಿಕೆಗಳೇನು? ನಿಜವಾಗ್ಲೂ ಕೂಡ ನಾನು ಸ್ವಲ್ಪ ಹಿನ್ನೆಲೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಕರ್ನಾಟಕದ 2ನೇ ರಾಜಧಾನಿ ಅಂತ ನಾವು ಬೆಳಗಾವಿ ಅಂತ ಹೇಳ್ತಾ ಬಂದಿದ್ದೀವಿ. ಬೆಳಗಾವಿಯಲ್ಲಿ ಸುವರ್ಣಸೌಧ ಮಾಡಿರೋ ಉದ್ದೇಶ ಏನು ಅಂತಂದ್ರೆ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ನೋಡಿದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇರೋ ರೀತಿಯಲ್ಲಿ ನಾವು ಅಭಿವೃದ್ಧಿಯಲ್ಲಿ ನೋಡ್ತಾ ಇದೀವಿ. ಇವತ್ತು ಜ್ವಲಂತ ಸಮಸ್ಯೆ ಆಗಿರೋ ಮೆಕ್ಕೆಜೋಳ ಬೆಂಬಲ ಬೆಲೆ, ತೊಗರಿ ಬೆಂಬಲ ಬೆಲೆ, ಅದೇ ರೀತಿ 7-8 ತಿಂಗಳು ಇಲ್ಲಿ ಸತತವಾದಂತ ಸುರಿದಂತ ಮಳೆಯಿಂದ ಅನೇಕ ಹೊಲಗದ್ದೆಗಳಲ್ಲಿ ನಾಶ ಆಗಿ ಇವತ್ತು ರೈತರು ಹಾದಿ ಮೇಲೆ ಬಂದಿದ್ದಾರೆ. ಅದೇ ರೀತಿ ತುಂಗಭದ್ರಾ ಹಿನ್ನೀರಿನ ಒಂದು ಎಫೆಕ್ಟ್ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಈ ಉತ್ತರ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ಇವತ್ತು ಇದೆಯೋ ಇಲ್ವೋ ಅಂತಕ್ಕಂತ ಒಂದು ಅನುಭವ ಆಗ್ತಾ ಇದೆ. ನಮ್ಮ ಸರ್ಕಾರ ಇದ್ದಾಗ ಮಹಾಪುರ ಆದಾಗ, ಬರಗಾಲ ಆದಾಗ 24 ಗಂಟೆಗಳ ಒಳಗಡೆ ನಾವು ರೈತರಿಗೆ ಸ್ಪಂದನೆಯನ್ನ ಕೊಟ್ಟಿದ್ವಿ. ಆದ್ರೆ ಇವತ್ತು ಮೆಕ್ಕೆಜೋಳದ ಒಂದು ಬೆಂಬಲ ಬೆಲೆಯನ್ನ ನೋಡಿದಾಗ ಎಲ್ರಿಗೂ ಕೂಡ ಶಾಕ್ ಆಗ್ತದೆ. ಒಂದು ಎಕರೆಗೆ ರೈತ ಮೆಕ್ಕೆಜೋಳ ಬೆಳಿಬೇಕು ಅಂದ್ರೆ 31 ರಿಂದ 32 ಸಾವಿರ ರೂಪಾಯಿ ಖರ್ಚು ಮಾಡ್ತಾನೆ. ಆದ್ರೆ ಇದು ಬೆಂಬಲ ಬೆಲೆ ಸಾಲದು. ಇದಕ್ಕೆ ಸುಮ್ನೆ ಕಾಟಾಚಾರಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡದೆ ಅದನ್ನ ಜಾಸ್ತಿ ಮಾಡಬೇಕು ಮತ್ತು ಈ ಭಾಗದಲ್ಲಿ ರೈತರಿಗೆ ಮಳೆಯಿಂದ ಹಾನಿ ಆಗಿದ್ದಕ್ಕೆ ಪರಿಹಾರ ಕೊಡಬೇಕು ಮತ್ತು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನುವಂತ ಬೇಡಿಕೆಯನ್ನ ನಾವು ಇವತ್ತು ಇಡ್ತಾ ಇದ್ದೀವಿ. ರೈತರಿಗೆ ಮೊದಲು ನಮ್ಮ ದೇಶದ 2 ಕಣ್ಣು ಅಂದ್ರೆ ಸೈನಿಕ ಮತ್ತು ರೈತ. ಆ ರೈತನಿಗೆ ಮೊದಲನೇದಾಗಿ ನಾವು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ಉತ್ತರ ಕರ್ನಾಟಕದ ಚರ್ಚೆ ಕೂಡ ಅಧಿವೇಶನದಲ್ಲಿ ಈಗ ಸದ್ಯ ಆಗ್ತಾ ಇದೆ. ಯಾಕಂದ್ರೆ ಪ್ರತಿ ಸಲ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ನಾವು ವಿಧಾನಸೌಧ ಚಳಿಗಾಲದ ಅಧಿವೇಶನ ಇದ್ರೆ ನಮಗೆ ಅದು ಮಾತಾಡೋದಕ್ಕೆ, ಚರ್ಚೆ ಆಗೋದಕ್ಕೆ ಟೈಮೇ ಸಿಗಲ್ಲ. ನಮಗ್ ಕೊಡೋದು, ಚರ್ಚೆ ಮಾಡೋದು ಕೊನೆ 2 ದಿವಸದಲ್ಲಿ. ಹಾಗಾಗಿ ಇವತ್ತು ನಾನು ನನ್ನ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅಣ್ಣವ್ರಿಗೂ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಮೊದಲನೇ ವಾರದಲ್ಲಿ 2ನೇ ದಿನಾನೇ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನ ಇಟ್ಕೊಂಡಿದ್ದಾರೆ. ಅದು ಇವತ್ತು ನಡೀತಾ ಇದೆ. ನಾನು ಇಲ್ಲಿ ರೈತರಿಗೆ ಬೆಂಬಲವನ್ನು ಸೂಚಿಸಿ ಒಳಗಡೆ ಹೋಗಿ ಅಲ್ಲೂ ಕೂಡ ನಾವು ಹೋರಾಟ ಮಾಡ್ತೀವಿ. ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು, ಗೋಕಾಕ್ ಜಿಲ್ಲೆ ಆಗ್ಬೇಕು. ಇವೆರಡು ಜಿಲ್ಲೆ ಆದ್ರೆ ಆ ಭಾಗದ ಅಭಿವೃದ್ಧಿ ಆಗೋದಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಮಾಡಲಿಲ್ಲ ಅಂತಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕು ಅಂತ ಹೋರಾಟ ಪ್ರಾರಂಭ ಆಗ್ತದೆ. ಮೇಡಮ್, ತಾವು ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ, ಅದರ ಬಗ್ಗೆ ಡೆವಲಪ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಇನ್ನು ಎಷ್ಟು ವರ್ಷ ನಾವು ದಾರಿ ಕಾಯ್ಬೇಕು? ಯಾಕಂದ್ರೆ ಅಭಿವೃದ್ಧಿ ನಾವು ದಕ್ಷಿಣ ಕರ್ನಾಟಕ ನೋಡಿದಾಗ ನಮ್ಗೆ ಹೆಮ್ಮೆ ಅನ್ನಿಸ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇವತ್ತು ಅಂಕಿ ಸಂಖ್ಯೆಗಳನ್ನ ನೋಡಿದಾಗ ಹಿಂದೆ ಇದ್ದೀವಿ, ಆರೋಗ್ಯ ಕ್ಷೇತ್ರದಲ್ಲಿ ಹಿಂದೆ ಇದ್ದೀವಿ, ನೀರಾವರಿ ಕ್ಷೇತ್ರದಲ್ಲಿ ಹಿಂದೆ ಇದ್ದೀವಿ, ಅಭಿವೃದ್ಧಿಯ ಕ್ಷೇತ್ರದಲ್ಲಿ ಹಿಂದೆ ಇದ್ದೀವಿ. ಎಷ್ಟು ವರ್ಷ ಅಂತ ನಾವು ಇದನ್ನ ಸಹಿಸ್ಕೋಬೇಕು? ಹಾಗಾಗಿ ಅದು ಹೇಳ್ತಾ ಇರೋದು, ಜಿಲ್ಲೆಗಳು ಆಯ್ತು ಅಂದ್ರೆ ಈ ಭಾಗದ ಅಭಿವೃದ್ಧಿ ಆಗ್ತದೆ, ಜಿಲ್ಲೆಗಳು ಆಗ್ಲಿಲ್ಲ ಅಂತಂದ್ರೆ ಈ ಭಾಗಕ್ಕೆ ದೊಡ್ಡ ಅನ್ಯಾಯ ಆಗ್ತದೆ. ಆವಾಗ ನಾವು ಆ ಕೂಗನ್ನ ಕರೀಲೇಬೇಕಾಗ್ತದೆ. ಹಾಗಾಗಿ ನಾನು ಇವತ್ತು ಸರ್ಕಾರ, ನೀವೊಬ್ರು ಮಾತಲ್ಲ ಮೇಡಮ್, ನಾನು ಪದೇ ಪದೇ ನೋಡ್ತಾ ಇದ್ದೀನಿ, ಉತ್ತರ ಕರ್ನಾಟಕ ಭಾಗದ ಹಲವಾರು ಶಾಸಕರು ಈ ಪ್ರತ್ಯೇಕ ರಾಜ್ಯದ ಬಗ್ಗೆ ಅಲ್ಲಲ್ಲಿ ಕೂಗು ಕಂಡು ಬರ್ತಾ ಇದೆ. ಸೊ ಇಷ್ಟು ಫ್ರಸ್ಟ್ರೇಷನ್ ಲೆವೆಲ್ಗೆ ಈ ಭಾಗದ ನಾಯಕರು ಹೋಗಿದ್ದಾರೆ ಅಂದ್ರೆ ಅದು ಯಾರ ಇಚ್ಛಾಶಕ್ತಿಯ ಕೊರತೆ ಅಂತ ಅನ್ಸುತ್ತೆ ಮೇಡಮ್. ನಾವು ಇವಾಗ ಕೇವಲ ಒಂದು ಪೊಲಿಟಿಕಲ್ ಪಾರ್ಟಿಯನ್ನ ದೂರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ. ವೆದರ್ ಇಟ್ ಇಸ್ ಕಾಂಗ್ರೆಸ್, ಬಿಜೆಪಿ ಆರ್ JDS, ಯಾವುದೇ ಪಕ್ಷಗಳು ಬಂದರೂ ಕೂಡ ಉತ್ತರ ಕರ್ನಾಟಕದ ನಿರ್ಲಕ್ಷ್ಯ ಹಾಗೆ ಮುಂದುವರೆದಿದೆ. ಹಾಗಾಗಿ ಈ ವಿಚಾರದಲ್ಲಿ ಇಷ್ಟೊಂದು ಫ್ರಸ್ಟ್ರೇಷನ್ ಜಾಸ್ತಿ ಆಗೋದಕ್ಕೆ ಕಾರಣ ಏನು? ನೋಡಿ, ಕರ್ನಾಟಕದಲ್ಲಿ ಹೆಚ್ಚಿಗೆ ಸಮಯ ಅಧಿಕಾರದಲ್ಲಿ ಇದ್ದದ್ದು ಕಾಂಗ್ರೆಸ್ ಸರ್ಕಾರ. ನಾವು ಕೂಡ 1-2-3 ಬಾರಿ ಅಧಿಕಾರಕ್ಕೆ ಬಂದಿದ್ದೀವಿ. ಯಾವತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪಾಜಿ ಅವರು ಅಧಿಕಾರಕ್ಕೆ ಬಂದ್ರು, ಉತ್ತರ ಕರ್ನಾಟಕದಲ್ಲಿ ಅವಾಗ ಅಭಿವೃದ್ಧಿಯ ಪರ್ವ ಸ್ವಲ್ಪ ಪ್ರಾರಂಭ ಆಯಿತು. ನಂಜುಂಡಪ್ಪ ವರದಿ ಇರ್ಬೋದು, KKRDB ಮಾಡಿರುವಂತದ್ದಿರ್ಬೋದು, ಇಲ್ಲೂ ಕೂಡ ಕಿತ್ತೂರು ಕರ್ನಾಟಕದಲ್ಲಿ ಮುಂಬೈ ಕರ್ನಾಟಕ ಅನ್ನುವಂಥದ್ದು ಕಿತ್ತೂರು ಕರ್ನಾಟಕ ಅಂತ ನಾಮಕರಣ ಮಾತ್ರ ಆಯ್ತು. ಬಟ್ ಯಾವುದೇ ಅನುದಾನ ಬಿಡುಗಡೆ ಆಗ್ಲಿಲ್ಲ. ಇದು ನಮ್ಮ ಸರ್ಕಾರ ಇದ್ದಾಗ ಸ್ವಲ್ಪ ಮಟ್ಟಿಗೆ ಈ ಭಾಗಕ್ಕೆ ನ್ಯಾಯ ಕೊಡುವಂತಹ ಪ್ರಯತ್ನ ಆಗಿದೆ. ಆದ್ರೆ ಬಹಳಷ್ಟು ವರ್ಷ ಯಾವ ಸರ್ಕಾರ ಇತ್ತು ಅವರು ಮಲ್ತಾಯಿ ಧೋರಣೆ ಮಾಡಿದ್ದಾರೆ. ಇದು ಒಂದು. ಎರಡನೇದು, ನಾವು ನೋಡ್ಬೇಕಾದ್ರೆ ದಕ್ಷಿಣ ಕರ್ನಾಟಕದ ಒಂದು ಅಭಿವೃದ್ಧಿ ಅಂತಂದಾಗ ರಾಜ ಮಹಾರಾಜರ ಕಾಲದಿಂದ
ಆಗಿರುವಂತ ಮುಖ್ಯಮಂತ್ರಿಗಳ ಸಂಖ್ಯೆ ದಕ್ಷಿಣ ಕರ್ನಾಟಕದಲ್ಲಿ ಜಾಸ್ತಿ ಇದೆ. ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳು ಎಷ್ಟು ಜನ, ಬೆರಳೆಣಿಕೆ ಎಷ್ಟು ನಾವು ಆಗಿದ್ದಾರೆ. ಹಾಗಾಗಿ ಇದು ಕೂಡ ಒಂದು ನಮಗೆ ಹಿನ್ನಡೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ರಾಜಕೀಯ ಪಕ್ಷದ ಒಂದು ಇಚ್ಛಾಶಕ್ತಿಯ ಕೊರತೆ ಮತ್ತು ಈ ಭಾಗದ ನಾವು ಜನಪ್ರತಿನಿಧಿಗಳು ಕೂಡ ಕೂಗಾಡಿದ್ರು ಕೂಡ ಆ ಒಂದು ನಿಟ್ಟಿನಲ್ಲಿ ನಮಗೆ ಇದು ಸಾಂತ್ವನ ಸಿಕ್ಕಿಲ್ಲ. ಯಡಿಯೂರಪ್ಪಾಜಿಯವರು ಬಂದ್ಮೇಲೆ ಸ್ವಲ್ಪ ಏನೋ ಮಟ್ಟಕ್ಕೆ ನಾವು ಬೆಳವಣಿಗೆ ಆಗ್ತಾ ಇದೀವಿ. ಬಟ್ ಈಗ ಇದು ಸುಮ್ಮನೆ ಕೂಡುವಂತ ಪರಿಸ್ಥಿತಿ ಉಳಿದಿಲ್ಲ. ಇದನ್ನ ನಾವು ಹೋರಾಟ ಮಾಡಿನೇ ನಮ್ಮ ಭಾಗದ ನಮ್ಮ ಹಕ್ಕನ್ನ ನಾವು ಇಸ್ಕೋಬೇಕಾಗ್ತದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ ಮಲ್ತಾಯಿ ಧೋರಣೆ ಮಾಡದೆ ದಕ್ಷಿಣ ಕರ್ನಾಟಕದಷ್ಟೇ ಉತ್ತರ ಕರ್ನಾಟಕಕ್ಕೆ ಒಂದು ಪ್ರಾಶಸ್ತ್ಯವನ್ನು ಕೊಡಬೇಕು. ಈ ಭಾಗದ ಬೆಳವಣಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕು. 2 ಜಿಲ್ಲೆಗಳು ಆಯ್ತು ಅಂದ್ರೆ ನಾವು ಸ್ವಲ್ಪ ಮಟ್ಟಿಗೆ ನಾವು ಸಮಾಧಾನಕರವಾದಂತ ಉಸಿರನ್ನ ತಗೋಬಹುದು ಅಂತ ಹೇಳ್ತೀವಿ. ಮೇಡಮ್, ಉತ್ತರ ಕರ್ನಾಟಕದಲ್ಲಿ ಕೃಷಿಕರು, ರೈತರೇ ಜೀವಾಳ. ದಿ ಸೇಮ್ ಟೈಮ್ ಬಹಳಷ್ಟು ಜನ ಇಂಜಿನಿಯರ್ಸ್, ಬಹಳಷ್ಟು ಜನ ಪದವೀಧರರು ಹೊರಗಡೆ ಬರ್ತಾ ಇದ್ದಾರೆ ಮೇಡಮ್. ಅವರೆಲ್ಲರೂ ಕೂಡ ಐದರ ಅವರು ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲದೆ ಇದ್ರೆ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬೇಕು ಅಂತಹ ಪರಿಸ್ಥಿತಿ ಇದೆ. ಶುಗರ್ ಫ್ಯಾಕ್ಟರೀಸ್ಗೆ ಏನ್ ಕಡಿಮೆ ಇಲ್ಲ, ಬಟ್ ಶುಗರ್ ಫ್ಯಾಕ್ಟರೀಸ್ ಇಲ್ಲಿರುವಂತಹ ಉದ್ಯೋಗದ ಆ ಒಂದು ಹಸಿವನ್ನ ನೀಗಿಸೋದಕ್ಕಾಗೋದಿಲ್ಲ. ಕೈಗಾರಿಕೆಗಳಾಗಿರ್ಬೋದು, ITBT ಕ್ಷೇತ್ರ ಆಗಿರಬಹುದು, ಯಾಕೆ ಈ ರೀತಿಯಾಗಿ ಕೈಗಾರಿಕಾ ವಿಕೇಂದ್ರೀಕರಣ ಆಗ್ತಾ ಇಲ್ಲ? ಈ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದೀರಿ ಮೇಡಮ್ ತಾವೆಲ್ಲರೂ ಕೂಡ, ಆದ್ರೆ ಹೇಳಿಕೊಳ್ಳುವಂತ ಕೈಗಾರಿಕೆಗಳ ಸ್ಥಾಪನೆ ಈ ಭಾಗದಲ್ಲಿ ಆಗ್ತಾ ಇಲ್ಲ. ನೀವು ನೋಡಿ, ನೀವು ನಮ್ಮ ಉತ್ತರ ಕನ್ನಡ ಜಿಲ್ಲೆ ತಗೊಳ್ಳಿ, ನೀವು ಬೆಳಗಾವಿ ಜಿಲ್ಲೆ ತಗೊಳ್ಳಿ, ಅಥವಾ ಬೆಳಗಾವಿ ಜಿಲ್ಲೆಯಿಂದ ನೀವು ಬೀದರ್ ವರೆಗೂ ತಗೊಳ್ರಿ ಮೇಡಮ್, ಇಲ್ಲ ಕೈಗಾರಿಕೆಗಳು ಇಲ್ಲ. ಸೊ ಈ ನಿಟ್ಟಿನಲ್ಲಿ ಮೇಡಮ್ ಇವತ್ತಿನ ಸದನದಲ್ಲಿ ಯಾವ ರೀತಿಯಾದಂತ ಚರ್ಚೆ ಆಗುತ್ತೆ? ಆ ನಿಟ್ಟಿನಲ್ಲಿ ಏನಾದ್ರೂ ಪೂರಕವಾದ ಚರ್ಚೆ ಆಗುತ್ತಾ ಅಥವಾ ಹಾಳ ಹರಟೆ ಆಗುತ್ತಾ? ಜನ ನೋಡ್ತಾ ಇದ್ದಾರೆ. ಇಲ್ಲ, ಇವತ್ತು ಉತ್ತರ ಕರ್ನಾಟಕದ ಚರ್ಚೆ ಮೊದಲನೇ ವಾರ ಬಂದಿರೋದು ನಾನು ಬಹಳಷ್ಟು ಸ್ವಾಗತ ಮಾಡ್ತೇನೆ. ನಮ್ಮ ನಾಯಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಹೇಳಿದ ರೀತಿಯಲ್ಲಿ ಕಾರ್ಖಾನೆಗಳು, ಉದ್ಯೋಗ ಅವಕಾಶಗಳು ಕೂಡ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಬೇರೆ ಕಡೆಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಉದಾಹರಣೆಗೆ ನಾನು ನಿಪ್ಪಾಣಿ ಕ್ಷೇತ್ರದ ನನ್ನ ಮಕ್ಕಳು ನಿಪ್ಪಾಣಿ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿರೋದ್ರಿಂದ ಮಹಾರಾಷ್ಟ್ರ ಗೌರ್ಮೆಂಟ್ ಬಾರ್ಡರ್ ಅಲ್ಲೇನೆ MIDC 5 ಸ್ಟಾರ್ MIDC ಮಾಡಿದ್ದಾರೆ. ನನ್ನ ಮಕ್ಕಳು ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಬಟ್ ನನಗೆ ಕೊರಗಿದೆ, ನನ್ನ ಕಡೆ ಯಾಕೆ ಇಂಡಸ್ಟ್ರೀಸ್ ಬಂದಿಲ್ಲ, ನಮ್ಮ ಕಡೆ ಯಾಕೆ KIDCಗಳು ಬಂದಿಲ್ಲ? ಆ ಒಂದು ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ಬಟ್ ಜಗದೀಶ್ ಶೆಟ್ಟರ್ ಅವರು ನಮ್ಮ ಸರ್ಕಾರ ಇದ್ದಾಗ ಹುಕ್ಕೇರಿ ತಾಲೂಕಿನಲ್ಲಿ ಒಂದು KIDC ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಈಗ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಬರ್ತಾ ಇದೆ. ಆದ್ರೂ ಅದು ಸಾಕಾಗಲ್ಲ. ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅನೇಕ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬರಬೇಕು, ನೀರಾವರಿ ಯೋಜನೆಗಳಾಗಬೇಕು, ಮತ್ತು ಯಾವುದೇ ರೀತಿಯ ಯಾವುದೇ ಇಲಾಖೆಯಲ್ಲಿ ತಾರತಮ್ಯ ಇರಬಾರ್ದು. ನಮ್ಮಲ್ಲಿ ಈಗ ಆರೋಗ್ಯ ಇಲಾಖೆಯಲ್ಲಿ ಡಾಕ್ಟರ್ಸೇ ಇಲ್ಲ. ನನಗೆ ದಿನ 100 ಜನ ಬಂದು ಕೇಳ್ತಾರೆ, ಯಾಕೆ ಈ ಸರ್ಕಾರ ಬಂದ ಮೇಲೆ ನಮ್ಮ ಹತ್ರ ಡಾಕ್ಟರ್ ಇರೋದನ್ನ ಕಿತ್ಕೊಂಡ್ರು? ನಮ್ಮಲ್ಲಿ ಈಗ ಡಿಲಿವರಿ, ನನ್ನ ನಿಪ್ಪಾಣಿಲಿ ಸುಮಾರು ತಿಂಗಳಿಗೆ 150ರಿಂದ 200 ಡಿಲಿವರಿ ಆಗ್ತವೆ. ಇವತ್ತು ನನ್ನ ಕಡೆ ಗೈನಕಾಲಜಿಸ್ಟ್ ಇಲ್ಲ, ಆರ್ಥೋಪೆಡಿಕ್ ಇಲ್ಲ. ಆದ್ರೆ ನಾವು ಏನ್ ಮಾಡ್ಬೇಕಿಲ್ಲಿ? ಹಾಗಾಗಿ ಅದಕ್ಕೆ ಹೇಳ್ತಾ ಇರೋದು ಇಚ್ಛಾಶಕ್ತಿಯ, ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಮತ್ತು ಭೇದ ಭಾವ, ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಇದು ಬಿಟ್ಟು ಬಿಡ್ಬೇಕು. ಎಲ್ಲ ಅಖಂಡ ಕರ್ನಾಟಕ ಇದು ನಮ್ದು ಅಂತ ಹೇಳಿ ಎಲ್ಲ ಕಡೆನೂ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು. ಕೂಗು ಜೋರಾಗುತ್ತೆ, ಖಂಡಿತ ಜೋರಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರೆ. ಎಸ್, ಉತ್ತರ ಕರ್ನಾಟಕಕ್ಕೆ ಸತತವಾಗಿ ಅನ್ಯಾಯ ಆಗ್ತಾ ಇದೆ. ಇದೇ ರೀತಿ ಅನ್ಯಾಯ ಮುಂದುವರೆದರೆ ಪ್ರತ್ಯೇಕ ರಾಜ್ಯದ ಕೂಗು ಎದ್ದೇಳುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಶಶಿಕಲಾ ಜೊಲ್ಲೆ ಅವರು ಕೊಡ್ತಾ ಇದ್ದಾರೆ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್.